ಪುನರ್ಜನ್ಮ ಎಂಬುದು ಇರುವುದಾದಲ್ಲಿ ವ್ಯಕ್ತಿ ಸತ್ತ ಬಳಿಕ ಜೀವಾತ್ಮ ಮತ್ಯಾವುದೋ ಶರೀರಧಾರಿಯಾದಾಗ ಆ ವ್ಯಕ್ತಿಗೆ ಪ್ರತಿ ವರ್ಷ ಶ್ರಾದ್ದ, ಪಿತೃಪಕ್ಷ ಇದೆಲ್ಲ ಮಾಡೋದು ಎಷ್ಟು ಸಮಂಜಸ ಅನ್ನೋದು ಪ್ರಶ್ನೆ ಅವರದ್ದು. ಬಹಳ ಸಂಕ್ಷಿಪ್ತವಾಗಿ ಉತ್ತರ ಇದೆ ಅದಕ್ಕೆ. ಆ ಥರದ ಶ್ರಾದ್ದಗಳನ್ನು ಆ ಒಂದು ಆತ್ಮನಿಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ವೇದಗಳು ಎಲ್ಲಿಯೂ ಹೇಳುವುದಿಲ್ಲ. ನೀವು ಕೊಟ್ಟಿದ್ದೇ ಕಾರಣ. ಇಲ್ಲಿ ಸತ್ತ ಮೇಲೆ ಅದರ ಕರ್ಮಕ್ಕನುಸಾರವಾಗಿ ಇನ್ನೊಂದು ಶರೀರ ಪಡ್ಕೊಂಡು ಹೋದ್ಮೇಲೆ ಇಲ್ಲಿಡೋ ಆ ಪಿಂಡ್ ವಾಶ್ ಮಾಡ್ತಕ್ಕಂಥ ಶ್ರಾದ್ದ ಎಲ್ಲಿ ಡೆಲಿವರಿ ಕೊಡೋಣ? ಎಲ್ಲೂ ಕೊಡೋದಕ್ಕಾಗೋದಿಲ್ಲ. ಅದರಿಂದ ಮಾಡಬೇಡಿ ಅಂತಲೇ ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಜೀವನದ ಕೊನೆ ಎಲ್ಲಿ ಅನ್ನೋದಕ್ಕೆ ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಭಸ್ಮಾಂತಗಂ ಶರೀರಂ, ಶರೀರದ ಕೊನೆ ಬೂದಿಯಲ್ಲಿ ಆಗೋಯ್ತು. ಶರೀರಕ್ಕೇನೋ ಮಾಡೋಷ್ಟಿಲ್ಲ. ದಟ್ಸ್ ದಿ ಎಂಡ್ ಆಫ್ ಇಟ್. ಆತ್ಮನ ವಿಚಾರಕ್ಕೆ ಏನು ಅನ್ನುವಾಗ ಇನ್ನೊಂದು ಕಡೆ ವೇದ ಮಂತ್ರ ಹೇಳುತ್ತೆ, ಏತದ್ ಪಕ್ತಾರಂ ಪಕ್ವಃ ಪುನರಾವಿಶಾತಿ. ಆತ್ಮವು ಶರೀರದೊಳಗಿರುವಾಗ ಏನೆಲ್ಲ ಕರ್ಮಗಳನ್ನು ಮಾಡಿರುತ್ತೋ ಆ ಕರ್ಮಕ್ಕೆ ಅನುಸಾರವಾಗಿ ಅದು ಅನುಭವಿಸಿಕೊಂಡು ಹೋಗುತ್ತೆ. ಅದರ ಕರ್ಮದಲ್ಲಿ ಹೆಚ್ಚು ಕಮ್ಮಿಯನ್ನು ನಾವು ನೀವು ಮಾಡೋಕ್ಕಾಗಲ್ಲ. ಹಾಗೆ ಆತ್ಮನಿಗೆ ನಾವು ಮಾಡೋದೇನಿದೆ? ಝೀರೋ. ಶರೀರಕ್ಕೆ ಮಾಡೋದೇನಿದೆ? ಬೂದಿ. ಬೂದಿ ಮಾಡಿದ್ದಾಯಿತು. ಆತ್ಮ ತನ್ನ ಪಾಡಕ್ಕೆ ತಾನು ಹೋಗುತ್ತೆ. ನಮ್ದು ಏನೂ ಕರ್ತವ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ವೇದ ಇದೆ. ಹಾಗಾಗಿ ಸತ್ತ ನಂತರ ಇವತ್ತು ರೂಢಿಯಲ್ಲಿರ್ತಕ್ಕಂಥ ಯಾವ ಯಾವ ಸಂಪ್ರದಾಯಗಳಿದೆ, ಯಾವ್ಯಾವ ಕರ್ಮಾಂತರಗಳಿದೆ, ಅದೆಲ್ಲವೂ ಕೂಡ ಅವೈದಿಕ, ಅವೈಜ್ಞಾನಿಕ, ಮಾಡೋ ಅವಶ್ಯಕತೆ ಇಲ್ಲ. ಪಿತೃಗಳು ನಮಗೆ ಅವರ ಜ್ಞಾನ ತಿಳುವಳಿಕೆ ಹಿನ್ನೆಲೆಯಲ್ಲಿ ಆಶೀರ್ವಾದ ಮಾಡಿ ಆಗೋಗಿದೆ. ಇನ್ನು ಮತ್ತೆ ಅವರು ಎದ್ದು ಬಂದು ಮಾಡಬೇಕಾದಂಥ ವಿಚಾರ ಇಲ್ಲ, ಬರೋದಕ್ಕೂ ಸಾಧ್ಯ ಇಲ್ಲ. ಒಮ್ಮೆ ಶರೀರವನ್ನು ಬಿಟ್ಟು ಹೋದ ಮೇಲೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ ಅನ್ನುವಂಥ ಯಾವ ಸಂಬಂಧವೂ ಇರುವುದಿಲ್ಲ. ಯಾವತ್ತಿನವರೆಗೂ ಶರೀರದಲ್ಲಿರ್ತೇವೆ ಆಗ ಶಾರೀರಿಕ ಸಂಬಂಧದಿಂದ ಅಣ್ಣ ತಮ್ಮ, ಅಕ್ಕ ತಂಗಿ ಇವೆಲ್ಲ ಇರುತ್ತೆ ನಮಗೆ. ಆದರೆ ಒಮ್ಮೆ ಶರೀರ ಬಿಟ್ಟ ಮೇಲೆ ಎಲ್ಲ ಸಂಬಂಧಗಳು ಕತ್ತರಿಸಿ ಹೋಗುತ್ತೆ. ಯಾಕೆ ಅಂತಂದ್ರೆ ಇನ್ನು ಮೊದಲನೇ ಜನ್ಮ ಅಲ್ಲ. ಎಷ್ಟು ಜನ ತಂದೆಗಳು, ಎಷ್ಟು ಜನ ತಾಯಿನೋ, ಎಷ್ಟು ಅಣ್ಣಂದ್ರು, ಎಷ್ಟು ತಮ್ಮಂದ್ರು, ಯಾರು ಲೆಕ್ಕ ಇಟ್ಟವರು? ಹಾಗಾಗಿ ಈ ಜನ್ಮದಲ್ಲಿ ಇವರು ತಂದೆ, ಇವರು ತಾಯಿ, ಇವರು ಅಣ್ಣ, ಇವರು ತಮ್ಮ, ಯಾವತ್ತಿನವರೆಗೆ ಈ ಶರೀರದೊಳಗೆ ಜೀವಾತ್ಮ ಇರೋರಿಗೆ ಇದು ಒಂದ್ಸಲ ಹೋಯ್ತು ಅಂದ್ರೆ ಹೋಯ್ತು. ನನ್ನ ಮಾತಲ್ಲ. ನಮ ವಸ್ತುತೆ ನಿರ್ವೃತೆ ತಿಗ್ಮ ತೇಜ ಅಯಸ್ಮಯಾನ್ ವಿಚೃತ ಬಂಧ ಪಾಶಾನ್ ವೇದ ಮಂತ್ರ ಹೇಳ್ತಕ್ಕಂಥದ್ದು. ಹೇ ಸಾವೇ, ನೀನು ಬಂದಿದ್ದೀಯ, ನೀನು ಏನ್ ಪವರ್ಫುಲ್ ಅಯ್ಯ ಸಾವು ನೀನು. ಏನೇನು ಬಂಧನಗಳನ್ನು ನಾನು ಕಟ್ಕೊಂಡಿರ್ತೇನೋ, ಬಂಧನಗಳು ಏನೇನು ರಿಲೇಷನ್ಶಿಪ್ಸ್ ನಾ ಮಾಡ್ಕೊಂಡಿರ್ತೇನೋ, ಅಣ್ಣ ಅಕ್ಕ ತಂಗಿ, ಅಣ್ಣ ತಮ್ಮ, ನನ್ನ ಮನೆ, ನನ್ನ ಕಾರು, ನನ್ನ ಆಸ್ತಿ, ನನ್ನ ಸೈಟು, ನನ್ನ ಅಧಿಕಾರ, ಈ ಎಲ್ಲ ಬಂಧನಗಳನ್ನು ಠಕ್ಕನೊಳಗೆ ಕತ್ತರಿಸ್ಬಿಡ್ತಿಲ್ಲ. ಏನಯ್ಯ ಪವರು ನಿಂದು ಸಾವೇ. ಇಷ್ಟು ಹೇಳಿ ಕೊನೆಗೊಂದು ಹೇಳುತ್ತೆ, ಇಷ್ಟಾದರೂ ಕೂಡ ಹೇ ಸಾವೇ, ನೀನೇ ನನಗೆ ಹೊಸಬ ಅಲ್ಲ, ನನ್ನ ಹಳೆ ಸ್ನೇಹಿತ. ಒಂದು ಜನಕ್ಕೆ ಎಷ್ಟೋ ಸಲ ಬಂದು ಕರ್ಕೊಂಡು ಹೋಗಿದ್ಯಾ, ಈ ಸಲ ಬಂದ್ಯಾ, ನಡಿ ಹೋಗೋಣ, ನಿನಗೂ ನಮಸ್ಕಾರ, ಭಗವಂತನಿಗೂ ನಮಸ್ಕಾರ. ನಮೋಸ್ತುತೆ ನಿರ್ವೃತೆ ತಿಗ್ಮ ತೇಜ ಅಯಸ್ಮಯಾನ್ ವಿಚ್ಯುತ ಬಂಧಪಾಶಾನ್ ಯಮೋ ಮಹ್ಯಂ ಪುನರಿತ್ವ ದದಾತಿ ನಮೋಸ್ತು ತಸ್ಮೈ ಯಮಾಯ ಮೃತ್ಯವೇ. ಹೀಗೆ ಸಾವಿಗೆ ನಮಸ್ಕಾರ ಮಾಡಿ ಸಾವು ಪಡಿತಕ್ಕಂಥ ವಿಚಾರವನ್ನು ವೇದ ಹೇಳುತ್ತೆ. ಅಲ್ಲಿ ಮಧ್ಯೆ ಯಮ ಅನ್ನೋದೊಂದು ಬಂದ್ಬಿಡ್ತು, ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಯಮ ಅಂತಂದ್ರೆ ಸಿನಿಮಾ ಟಿವಿನಲ್ಲಿ ನಾವು ನೋಡ್ತಕ್ಕಂತಹ ಎಮ್ಮೆ, ಕರಿಠುಣಪ, ಗದೆ, ಪಾಶ ಇದಲ್ಲ. ಇದು ಕಲ್ಪನೆ, ವೇದದಲ್ಲಿ ಹೇಳಿಲ್ಲ. ಯಮ ಎನ್ನುವಂತಹದ್ದು ಕೂಡ ಆಗಲೇ ಹೇಳಿದಂಥ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳಿದ್ನಲ್ಲ, ಅದೇ ಒಬ್ಬನೇ ನಿರಾಕಾರ ಭಗವಂತನಿಗೆ ಮತ್ತೊಂದು ಹೆಸರು. ಏನರ್ಥ ಗೊತ್ತಾ ಯಮ ಅಂತಂದ್ರೆ? ಯಾರೂ ಮೀರಲಾಗದಂತಹ ನಿಯಮಗಳನ್ನು ಯಾವುದು ವ್ಯವಸ್ಥೆಗೊಳಿಸಿದೆಯೋ, ಭಗವಂತ ಏನೆಲ್ಲ ನಿಯಮಗಳನ್ನು ಮಾಡಿದ್ದಾನೆ ಆ ನಿಯಮಗಳನ್ನು ನಾವು ನೀವು ತಿದ್ದಕ್ಕೂ ಬರಲ್ಲ, ಮೀರಕ್ಕೂ ಬರಲ್ಲ. ಒಂದೇ ಉದಾಹರಣೆ, ಸಾವು. ಆಯ್ತಪ್ಪ, ಸಾವಿನ ಮೀರಿದವ್ರು ಯಾರು? ಒಂದು ಹೆಸರು ಹೇಳಿ. ಕಥೆ ಬೇಡ ನನಗೆ, ಪ್ರಾಕ್ಟಿಕಲ್ ಆಗಿ ಹೇಳಿ. ಯಾರೂ ಇಲ್ಲ. ಹುಟ್ಟಿದವರೆಲ್ಲ ಒಂದು ದಿವಸ ಸಾಯಲೇಬೇಕು. ಈ ನಿಯಮ ಎಲ್ರಿಗೂ ಒಂದೇ, ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ನಿಯಮದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಯಾವ ಶಕ್ತಿ ಇದೆ, ಆ ಒಬ್ಬನೇ ಭಗವಂತ, ನಿರಾಕಾರ ಭಗವಂತನಿಗೆ ಹೆಸರು ಯಮ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದಕ್ಕೊಂದು ಪುಸ್ತಕನೂ ಬಂದಿದೆ, ಮೃತ್ಯುವೇ ನಮಸ್ಕಾರ ಅನ್ನೋಂಥದ್ದೇ ಒಂದು ಪುಸ್ತಕ ಬಂದಿದೆ. ಅದನ್ನು ತೊಗೊಂಡು ಓದಿ ಹೆಚ್ಚಿನ ವಿಚಾರ ಸಿಗುತ್ತೆ. ಈಗ ಗಿರಿಮನೆ ಶಾಮರಾವ್ ಮತ್ತೆ ಕೆಲವರಿಗೆ ಯಾರಿಗೆ ಶೌಚದ ಅಗತ್ಯ ಇದೆ, ಕೆಳಭಾಗದಲ್ಲಿ ಶೌಚಾಲಯ ಇದೆ. ಬಂಧುಗಳಿಗೆಲ್ಲ ನಮಸ್ಕಾರ. ತಮಗೂ ನಮಸ್ಕಾರ. ನಮಸ್ತೆ. ನಾನೊಬ್ಬ ಲೇಖಕ, ಬಹುಶಃ ಗೊತ್ತಿರಬಹುದು ಗಿರಿಮನೆ ಶಾಮರಾವ್ ಅಂತ ಹೇಳಿಬಿಟ್ಟು. ನಾನು ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ.
ಮೂಢನಂಬಿಕೆ ಮತ್ತು ದೇವರು ಅಂತ ಹೇಳೋದೊಂದು ಬೇರೆ, ಮೂಢನಂಬಿಕೆ ಅಂತ ಒಂದು ಬೇರೆ. ಆದರೆ ನನಗೆ ಅದರ ಮಧ್ಯೆ ಎಷ್ಟು ಅಂಥೇಳಿ ಗೊತ್ತಿರಲಿಲ್ಲ. ಬರೆಯೋದಕ್ಕೆ ಅಂತ ಹೇಳಿ ಹೊರಟಾಗ ಒಂದು ವಿಷಯ ನನಗಾಯಿತು. ಏನು ಅಂತಂದರೆ, ಈ ಮೂಢನಂಬಿಕೆಗೂ ಮತ್ತು ದೇವರಿಗೂ ತೊಳಕು ಹಾಕ್ಕೊಂಡಿರುವಂಥ ವಿಷಯ. ಎಷ್ಟೇ ಸುತ್ತಿದ್ರೂ ಈ ಮೂಢನಂಬಿಕೆಗೂ ಮತ್ತು ದೇವರನ್ನು ಬಿಡಿಸೋಕ್ಕಾಗಲಿಲ್ಲ. ಹಾಗಾಗಿ ಮೂಢನಂಬಿಕೆ ಮತ್ತು ದೇವರು ಅಂಥೇಳಿ ಒಂದೇ ಪುಸ್ತಕವನ್ನು ಬರೆದುಬಿಟ್ಟು ಅದನ್ನು ಅವರಿಗೆ ಕೊಟ್ಟೆ. ಈಗ ಮೊನ್ನೆ ಹತ್ರ ಅದಿನ್ನೂ ಈಗ ಪ್ರಿಂಟಿಗೆ ಕೊಟ್ಟಿದ್ದೇನೆ, ಅದಿನ್ನೂ ಬಂದಿಲ್ಲ ಕೈಗೆ. ಇದು ಕೂಡ ಅದರ ಮುನ್ನುಡಿ ಕೂಡ ಅವ್ರದ್ದೇ. ಹಾಗಾಗಿ ನಾನೊಬ್ಬ ಲೇಖಕ ಆದ್ದರಿಂದ ನಾನು ಇಲ್ಲಿ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವ್ರ ಹತ್ರ ಕನ್ಸಲ್ಟ್ ಮಾಡಿಕೊಂಡೇ ನಾನು ಈ ವಿಷಯವನ್ನು ಹೇಳ್ತಾ ಇರೋದು. ಕಲಬೆರಕೆ ಅಂತ ಹೇಳಿ ಬಹಳಷ್ಟು ನಾವು ಯಾರನ್ನ ಕೇಳಿದರೂ ಅದು ವೇದದಲ್ಲಿದೆ ಆಗ್ತಾನೆ ಅವ್ರು ಹೇಳಿದರು, ಅದು ವೇದದಲ್ಲಿದೆ. ನನಗೂ ಈ ಅನುಮಾನ ಬಂದಿತ್ತು, ಹೌದಾ, ಈ ವಾಮಾಚಾರ, ಫಲಿತ ಜ್ಯೋತಿಷ್ಯ, ಈ ವಾಸ್ತು, ಇದೆಲ್ಲ ಅವ್ರನ್ನ ಕೇಳಿದ ತಕ್ಷಣ ಅವ್ರು ವೇದದಲ್ಲಿದೆ. ನನಗೆ ವೇದ ಗೊತ್ತಿಲ್ಲ, ನಾನು ವೇದ ಓದಿಲ್ಲ. ಹಾಗೆ ಓದಿದ್ದೇನೆ, ಉಪನಿಷತ್ತು ಓದಿದ್ದೇನೆ, ಕನ್ನಡದಲ್ಲಿ ಬಂದಿದ್ದನ್ನು ನನ್ನಿಂದ ಎಷ್ಟು, ನನ್ನ ಅರ್ಥಕ್ಕೆ ಎಷ್ಟು ಸಿಕ್ಕಿತೋ ಅಷ್ಟನ್ನು ನಾನು ಓದಿ ನೋಡಿದ್ದೆ. ಆದರೆ ಅದರಲ್ಲಿ ಯಾವುದು ನನಗೆ ಪೂರ್ತಿ ಸತ್ಯವಾಗಿ ಗೊತ್ತಾಗಲಿಲ್ಲ. ಹಾಗಾಗಿ ನಾನೇ ಅವರನ್ನು ಕೇಳಿದೆ, ಇದರ ಮೂಲ ವೇದ ಓದ್ತಾ ಇದ್ದೀರಿ, ನನಗೆ ಸ್ವಲ್ಪ ಮಾರ್ಗದರ್ಶನ ಕೊಡಬೇಕು ಅಂತೇಳಿ. ಆಗ ನನಗೆ ಗೊತ್ತಾಗಿದ್ದು ಕಲಬೆರಕೆ ಅಂದರೆ ಹೇಗೆ. ನನಗೆ ಬೇಗ ಗೊತ್ತಾಗಿ ಹೋಯ್ತದು. ಯಾಕೆಂತಂದರೆ ನಾನೀಗಾಗಲೇ ಸುಮಾರು 16 ಕಾದಂಬರಿಗಳನ್ನು ಬರೆದಿದ್ದೇನೆ, ಆಮೇಲೆ ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದೇನೆ, ಒಂದು 25 ಮೇಲೆ ಪುಸ್ತಕವನ್ನು ಬರೆದಿದ್ದೇನೆ. ಆಗ ನನಗೆ ಅಂದಾಜಾಯಿತು ಕಲಬೆರಕೆ ಹೇಗೆ ಮಾಡಬಹುದು ಒಬ್ಬ ಲೇಖಕ ಅಂತ ನನಗೆ ಗೊತ್ತು. ಯಾಕಂದರೆ ನಾನೇ ಒಂದು ಪುಸ್ತಕವನ್ನು ಬರೆದಿದ್ದೆ, ಕಾಫಿ ನಾಡಿನ ಕಿತ್ತಳಿನ ನನ್ನ ಮೊದಲನೇ ಕಾದಂಬರಿ. ನನ್ನ ಹಳ್ಳಿಯ ಬದುಕಿನ ವಿಚಾರಗಳನ್ನೇ ನಾನು ಅದರಲ್ಲಿ ಬರೆದಿದ್ದು. ಒಂದೇ ಒಂದು ಅದರಲ್ಲಿ ಕಾಲ್ಪನಿಕ ವಿಷಯ ಸೇರಿಸಿದೆ, ಒಂದು ಸಣ್ಣ ಹುಡುಗಿ ಆ ಹಳ್ಳಿಗೆ ಬಂದಾಗ ನಡೆದಂಥ ಒಂದು ವಿಷಯ. ಆದರೆ ಎಲ್ಲರೂ ಅದನ್ನೇ ಕೇಳೋದು, ಆ ಘಟನೆ. ಯಾಕೆಂದರೆ ಅದು ಸುಂದರವಾಗಿ ಬರೆದು ಬಿಟ್ಟಿದ್ದೆ. ಈ ಪುರಾಣಗಳು ಹೀಗೆ ಸುಂದರವಾಗಿ ಬರೆದಿದ್ದನ್ನೇ ಎಲ್ಲರೂ ಕೇಳ್ತಾರಷ್ಟೇ ಹೊರತು ಅದರ ಮೂಲ ಯಾವುದು ಅಂತ ಹೇಳೋದು ಯಾರೂ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲದರಲ್ಲೂ ವೇದದ ಹೆಸರು ಹೇಳಿ, ವೇದದ ಗುಣವಾಚಕಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಹೇಗೆ ಅದರ ಒಂದೊಂದು ಪುರಾಣಗಳನ್ನು ಬರೆದು ಬಿಟ್ಟಿದ್ದಾರೆ ಅಂತೇಳಿ ಅಂದರೆ ನಮ್ಮ ಬದುಕಲ್ಲಿ ಅದು ಇನ್ನೂ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅದು ನಮಗೆ ಸೇರಿಕೊಂಡು ಹೋಗಿಬಿಟ್ಟಿದೆ. ಗರುಡ ಪುರಾಣ, ವಿಷ್ಣು ಪುರಾಣ, ಏನೇನೋ ಪುರಾಣಗಳು ಬಂದು ಹೋಗಿದೆ. ದಯವಿಟ್ಟು ಈಗ ಒಂದು 10 ನಯಾ ಪೈಸೆ ಅಷ್ಟು ನನಗೆ ಅರ್ಥ ಆಯಿತು ಈ ಕಲಬೆರಕೆಯಿಂದ ನಾವು ಯಾವ ಮೌಢ್ಯಕ್ಕೆ ಹೋಗಿದ್ದೇವೆ ಅಂತ. ಅದೇ ಸದ್ಯದಲ್ಲಿ ಅದು ಪುಸ್ತಕ ಆಗಿ ಬರ್ತಾ ಇದೆ. ನಿಮ್ಮ ಈ ಹಾಸನದ ಕಲಾ ಪುಸ್ತಕ ಪ್ರಾಧಿಕಾರ ಅಂತ ಏನೊಂದಿದೆ, ಕರ್ನಾಟಕ ಪುಸ್ತಕ ಅಲ್ಲೂ ಕೂಡ ಸಿಗುತ್ತೆ. ಅವರದ್ದೇ ಮುನ್ನುಡಿ, ಅವರದ್ದೇ ಕರೆಕ್ಷನ್ ಕೂಡ ಅವರೇ ಮಾಡಿ ನನಗೊಂದು ಮಾರ್ಗದರ್ಶನ ತೋರಿಸಿದ್ದಾರೆ. ಅದಕ್ಕೆ ಬೇಕಾಗಿ ಅವರಿಗೆ ನಾನು ಆಭಾರಿ ಆಗ್ತಾ ಇದ್ದೇನೆ. ದಯವಿಟ್ಟು ಆ ಪುಸ್ತಕದಲ್ಲೂ ಮೂಢನಂಬಿಕೆಗಳು ಎಷ್ಟರ ಮಟ್ಟಿಗೆ ಹೇಗೆ ನಮ್ಮನ್ನು ಆವರಿಸಿಕೊಂಡಿದೆ ಅಂತ ನನಗೆ ತಿಳಿದ ಮಟ್ಟಿಗೆ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಒಂದು ಹೆಚ್ಚಿಗೆ ಮಾತಾಡೋದಕ್ಕೆ ಅವಕಾಶವೂ ಇಲ್ಲ, ಟೈಮೂ ಇಲ್ಲ. ಆದ್ದರಿಂದ ದಯವಿಟ್ಟು ಇಷ್ಟಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶ್ರೀಧರ್ ಅವರಿಗೂ ಮಾನ್ಯ ಸುಧಾಕರ್ ಶರ್ಮರವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪ್ರಶ್ನೆಗಳು ಇನ್ನು ನಂತರದಲ್ಲಿ ತಗೊಳ್ಳೋಣ. ಈ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರುವಾಗ ಒಂದು ಇದೆಯಾ ಹೇಳಿ. ಬನ್ನಿ, ಇಲ್ಲೇ ಬನ್ನಿ, ಕೊಡಿ, ಮೈಕ್ ಕೊಡಿ ಅವರಿಗೆ ದಯವಿಟ್ಟು. ನಮಸ್ಕಾರ. ನಮಸ್ತೆಪ್ಪ, ಹೇಳಿ. ಸ್ವಾಮಿ, ನಾನು ಹಳ್ಳಿಯಿಂದ ಬಂದವನು. ನಮ್ಮಲ್ಲಿ ಮೂಢನಂಬಿಕೆ ಎಷ್ಟು ಮಟ್ಟಿಗಿದೆ ಅಂದರೆ, ನಮ್ಮಲ್ಲಿ ಅರಿಕತೆ ದಾಸರು ಎಲ್ಲ ಪುರಾಣಗಳನ್ನು ಹೇಳ್ತಾರೆ. 18 ಪುರಾಣ ಅಂತಾರೆ. ಎಲ್ಲದಕ್ಕೂ ಪುರಾಣಗಳನ್ನು ಉದಾಹರಣೆ ಕೊಡ್ತಾರೆ, ಪುರಾಣಗಳ ಕಥೆ ಹೇಳ್ತಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ, ಇದರಿಂದ ಮುಕ್ತಿ ಸಿಗುತ್ತಾ, ಅದಕ್ಕೆ ದಾರಿ ಇದೆಯಾ ಅಂತ ದಯಮಾಡಿ ಹೇಳಬೇಕು. ಒಂದಂತೂ ಈಗ ಹೇಳಿರೋ ಹಿನ್ನೆಲೆ ಒಳಗೆ ನಿಮ್ಗೆ ಅರ್ಥ ಆಗಿದೆ. ಪುರಾಣದಲ್ಲಿ ಕಥೆಗಳು, ಕಲ್ಪನೆಗಳು ಜಾಸ್ತಿ ಇರುವುದರಿಂದ ಅದರಿಂದ ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಸತ್ಯವನ್ನು ತಿಳಿದಾಗ, ಸತ್ಯವನ್ನು ತಿಳಿದು ಅದರಂತೆ ನಡೆದಾಗ ನಮಗೂ ನಿಮಗೂ ಪುಣ್ಯವೂ ಇದೆ, ಮೋಕ್ಷವೂ ಇದೆ. ಹಾಗೆ ಮುಖ್ಯ ಇರತಕ್ಕಂಥದ್ದು ಸತ್ಯವನ್ನು ತಿಳಿಯುವುದು, ಸತ್ಯವನ್ನು ಬಾಳಿಗೆ ಇಳಿಸಿಕೊಳ್ಳುವುದು. ಈ ಸತ್ಯ ಅಂದರೆ ಏನು, ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಯಾವ ಚಿಂತನೆಯಿಂದ, ಯಾವ ಮಾತಿನಿಂದ, ಯಾವ ವ್ಯವಹಾರದಿಂದ ನಮಗೂ ಮತ್ತು ಜಗತ್ತಿಗೂ ಒಳ್ಳೆಯದಾಗುತ್ತೋ ಅದು ಸತ್ಯ, ಅದು ಸರಿ, ಅದು ಒಳ್ಳೆಯದು.
ಹಳ್ಳಿಯವರಾಗ್ಲಿ ದಿಳ್ಳಿಯವರಾಗ್ಲಿ ಉತ್ತರ ಒಂದೇ. ಇದು ನಿಮಗೂ ಅರ್ಥ ಆಗತ್ತೆ, ಅವ್ರಿಗೂ ಅರ್ಥ ಆಗತ್ತೆ. ಬಹುಶಃ ಅವರ ಭಾಷೆ ಬೇರೆ ಇರ್ಬೋದು, ನಿಮ್ಮ ಭಾಷೆ ಸ್ವಲ್ಪ ಬೇರೆ ಇರ್ಬೋದು, ಅಷ್ಟೇ ಹೊರತು ಇಲ್ಲಿ ಹಳ್ಳಿ ದಿಳ್ಳಿ ಅಂತಕ್ಕಂಥ ಭೇದ ಇಲ್ಲ. ನನಗೂ ಒಳ್ಳೇದಾಗಬೇಕು, 10 ಜನಕ್ಕೂ ಒಳ್ಳೇದಾಗಬೇಕು. ಈ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ನೀವು ಆಲೋಚನೆ ಮಾಡಿ, ನೀವು ಮಾತನಾಡಿ, ನೀವು ವ್ಯವಹಾರ ಮಾಡಿ, ಖಂಡಿತವಾಗಿ ನಿಮಗೆ ಮೋಕ್ಷ ಇದೆ. ನನಗೆ ಮೋಕ್ಷ ಬೇಕೋ, ನಾನೂ ಕೂಡ ಕೆಲಸ ಮಾಡುವಾಗ, ಮಾತನಾಡುವಾಗ, ಯೋಚನೆ ಮಾಡುವಾಗ ನನಗೂ ಜಗತ್ತಿಗೂ ಹಿತವಾಗ್ತಕ್ಕಂಥ ಮಾತುಗಳನ್ನು ಆಡಿದರೆ ನನ್ನ ಮೋಕ್ಷ ನನಗೆ ಗ್ಯಾರಂಟಿ ಆಗುತ್ತೆ. ಹೀಗೆ ನಾವು ವಿಶಾಲ ದೃಷ್ಟಿಯಿಂದ ವಿಚಾರ ತಿಳಿದು ಆಚರಣೆ ಮಾಡಿದಾಗ ನಮಗೆ ಮೋಕ್ಷ ಇದೆ. ವೇದ ಹೇಳ್ತಾ ಇರೋದು ಕೂಡ ಅಷ್ಟೇ. ವೇದ ಎನ್ನುವ ಶಬ್ದ ನಮಗೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ಒಳ್ಳೆ ಕೆಲಸ ಮಾಡಿದ್ರೆ ಅವರೆಲ್ಲರಿಗೂ ಮೋಕ್ಷ ಇದೆ. ವೇದ ಅನ್ನೋ ಹೆಸರೇ ಗೊತ್ತಿರೋದು ಬೇಡ, ಚಿಂತೆ ಇಲ್ಲ ಅಂತ. ನಮಗೆ ಮುಖ್ಯ ಇಲ್ಲಿ ಹೆಸರಲ್ಲ, ನಮ್ಮ ಚಿಂತನೆ, ಮಾತು, ವ್ಯವಹಾರ ಇದು ನಮಗೆ ಮುಖ್ಯ ಆಗತ್ತೆ. ಕೊನೆಗೆ ಈ ಒಂದು ಮುಕ್ತ ಸಂವಾದದ ಉಪಸಂಹಾರ ಏನಪ್ಪ ಪ್ರಶ್ನೆ? ಚಾರ್ವಾಕ ಸಿದ್ಧಾಂತ ಅಂದ್ರೇನು ಅಂತ. ಚಾರ್ವಾಕ ಅಂತಕ್ಕಂಥ ಪದಕ್ಕೇನೇನೆ ಅದರಲ್ಲಿ ಅರ್ಥ ಇದೆ. ವಾಕ್ ಅಂತಂದ್ರೆ ಮಾತು, ಚಾರು ಅಂತಂದ್ರೆ ಸುಂದರ ಅಂತ. ಬಹಳ ಸುಂದರವಾಗಿ ಯಾರು ಮಾತನಾಡ್ತಾರೆ, ಆ ಮಾತಿನಲ್ಲಿ ಸತ್ಯ ಇರಬೇಕು ಅಂತೇನಿಲ್ಲ. ಸುಂದರವಾಗಿ ಯಾರು ಮಾತನಾಡ್ತಾರೆ, ಸುಂದರವಾಗಿ ಮಾತನಾಡಿ ಯಾರು ಜನರ ಮನಸ್ಸನ್ನು ಸೆಳೀತಾರೆ, ಯಾರು ಅವರ ಸುಂದರವಾದ ಮಾತಿಗೆ ಬಹಳ ಬೇಗ ಬೀಳ್ತಾರೆ, ಇದಕ್ಕೆ ಚಾರ್ವಾಕ ಅಂತ ಕರೀತಾರೆ. ಆ ಚಾರ್ವಾಕರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ನಮಗೆ ಬಹಳ ಖುಷಿ ಕೊಡುತ್ತೆ. ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಸ್ವಾಮಿ ಜೀವನದಲ್ಲಿ ಮಜಾ ಉಡಾಯಿಸಿ. ಸ್ವಾಮಿ ಉಡಾಯಿಸಕ್ಕೆ ನಮ್ಮ ಹತ್ರ ಇಲ್ವಲ್ಲ. ಯಾಕೋ ಚಿಂತೆ, ಸಾಲ ಮಾಡು ತುಪ್ಪ ತಿನ್ನು. ಅಯ್ಯೋಯ್ಯೋ, ಸಾಲ ಮಾಡಿದ್ರು ತೀರ್ಸೋರು ಯಾರ? ನೀನು ಯಾಕೆ ಯೋಚನೆ ಮಾಡೋದು? ಸಾಲ ಕೊಟ್ಟವನು ಹಣೆ ಬರ ಅದು. ನೀನು ಸಾಲ ಮಾಡು, ಉಡಾಯಿಸು, ಹೋಗ್ಬಿಡು. ಸತ್ತೋದು ನಾವೇನು ಬಂದು ಹಿಡ್ಕೋತಾನ ಸಾಲ ಕೊಡು ಅಂತ? ಬಹಳ ಮಜಾ ಇದೆ ಅಲ್ಲ ಕೇಳಕ್ಕಿದು. ಇದು ಚಾರ್ವಾಕ. ಅಂದರೆ ಕೇಳೋದಕ್ಕೆ ಬಹಳ ಸುಂದರವಾಗಿರುತ್ತೆ, ಆದರೆ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಅನ್ಯಾಯ ಇಲ್ಲ. ಆದರೆ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ, ಮಾಡೋಣ ಅಂತ ಅನಿಸ್ಬಿಡುತ್ತೆ ನಮಗೆ. ಹೀಗೆ ಸುಂದರವಾಗಿ ಮಾತನಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಯಾವುದಿದೆ, ಇದು ಚಾರ್ವಾಕ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥದ್ದಿದೆ. ಮಧ್ಯೆ ಒಂದೊಂದು ಒಳ್ಳೆ ಮಾತು ಆಡಿಬಿಟ್ಟಿದೆ ಚಾರ್ವಾಕ, ಅದು ಬಹಳ ಚೆನ್ನಾಗಿದೆ. ಆ ಒಳ್ಳೆ ಮಾತು ಒಂದು ಹೇಳಿರ್ತೀನಿ, ಆದರೆ ಬರೀ ಒಳ್ಳೆ ಮಾತು ಹೇಳಿದ್ರೆ ಚಾರ್ವಾಕ ವೇದಕ್ಕೆ ಹತ್ರ ಆಗ್ಬಿಡ್ತಿದ್ದ. ಆದರೆ ಎಲ್ಲ ಕಲಬೆರಕೆ ಮಾಡೋದ್ರಿಂದ ಏನಾಗುತ್ತೆ, ಅವನು ಚಾರ್ವಾಕನಿಗೆ ಉಳ್ಕೊಂಡ, ಸರಿಯಾದ ಮಾರ್ಗದರ್ಶನ ಆಗಲಿಲ್ಲ. ಮಧ್ಯೆ ಒಂದೊಂದು ಚೆನ್ನಾಗಿದೆ, ಚೆನ್ನಾಗಿರೋದು ಒಂದು ಹೇಳಿಬಿಟ್ಟು ಮುಗಿಸ್ಬಿಡ್ತೇನೆ. ಸ್ವಾಮಿ, ಇಲ್ಲಿ ನೀವು ಎಳ್ಳು ನೀರು ಪಿಂಡ ಎಲ್ಲ ಬಿಡ್ತೀರಾ, ಎಲ್ಲಿ ಹೋಗುತ್ತೆ? ಅಯ್ಯೋ, ಪಿತೃಗಳು ಅಲ್ಲಿದ್ದಾರೆ, ಅವ್ರಿಗೆ ಹೋಗಿ ತಲುಪುತ್ತೆ. ಹೌದಾ? ಬಹಳ ಸಂತೋಷ. ನೆಕ್ಸ್ಟ್ ಟೈಮ್ ನೀವು ಊರಿಗೆ ಹೋಗ್ಬೇಕಾದ್ರೆ ಏನು ಕ್ಯಾರಿಯರು ಬುತ್ತಿ ತೊಗೊಂಡು ಹೋಗಬೇಡಿ, ನಿಮ್ಗೆ ಇಲ್ಲಿ ಪಿಂಡ ಇಡ್ತೀವಿ, ನಿಮ್ಮ ಹೊಟ್ಟೆ ತುಂಬುತ್ತೆ. ಹೆಂಗ್ರಿ ಆಗತ್ತೆ? ಅಲ್ರಿ, ಇಲ್ಲಿಟ್ಟು ಪಿಂಡ ಅಲ್ಲಿರೋ ಪಿತೃಗಳು ಹೋಗೋದಾದರೆ ಹಾಸನದ ಬೆಂಗಳೂರಲ್ಲಿ ಟ್ರೈನಲ್ಲಿ ಹೋಗ್ತಾರೆ, ನಿಮಗೆ ತಲುಪಲ್ವಾ? ಅಂದರೆ ತರ್ಕ ಚೆನ್ನಾಗಿದೆ. ಇದು ಕೂಡ ಸರಿಯಾಗಿರ್ತಕ್ಕಂಥ ಸುಂದರವಾದ ಮಾತು. ಈ ಮಾತು ಸತ್ಯ. ಅದೇನಾಗ್ಬಿಟ್ಟಿದೆ, ಸತ್ಯ ಸುಳ್ಳು ಎಲ್ಲ ಕಲಬೆರಕೆ ಆಗಿಬಿಟ್ಟು ಸುಳ್ಳಿನ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಚೆನ್ನಾಗಿ ಮಾತಾಡ್ತೀಯ, ತಗೊಳಕ್ಕಾಗಲ್ಲ ಅಂದ್ಬಿಡ್ತೀವಿ. ಹಾಗಾಗಿ ಅದು ಚಾರ್ವಾಕ ದರ್ಶನ ಅಂತ ಆಗಿದೆ ಅಷ್ಟೇನೆ. ಅದರಲ್ಲಿ ಒಳ್ಳೆ ವಿಚಾರ ಇದೆ, ಅದು ನಮ್ಮ ವೇದದಲ್ಲೇ ಸಿಕ್ಕೋದ್ರಿಂದ ನಾವು ಈ ಚಾರ್ವಾಕರನ್ನ ಬಿಟ್ಟರೆ ನಮಗೇನು ನಷ್ಟ ಇಲ್ಲ. ಒಳ್ಳೆ ವಿಚಾರ ಹೇಗೂ ಸಿಗುತ್ತೆ ಅಲ್ಲಿ. ಕೊನೆಗೆ ಒಂದು ಉಪಸಂಹಾರ ಮಾಡಿಬಿಟ್ಟು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಒಂದು ವಿನಂತಿ ಏನು ಅಂತಂದರೆ, ಈ ವಿಚಾರನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಕಸ್ಮಾತ್ ನಾನು ಆಡಿರ್ತಕ್ಕಂಥ ಮಾತುಗಳು ತುಂಬ ನಂಬಿಕೆ ಅಥವಾ ತುಂಬ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಕೆಲವು ವಿಚಾರಗಳಿಗೆ ಅಥವಾ ಕೆಲವರ ಮನಸ್ಸಿಗೆ ಅಕಸ್ಮಾತ್ ಏನಾದರೂ ನೋವನ್ನು ಉಂಟು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಅದು ನನ್ನ ಉದ್ದೇಶ ಅಲ್ಲ. ಒಂದು ಸತ್ಯವನ್ನು, ವೇದಗಳ ವಿಚಾರವನ್ನು, ನಮಗೂ ಜಗತ್ತಿಗೂ ಹಿತವಾಗ್ತಕ್ಕಂತಹ ವಿಚಾರವನ್ನು ತಿಳಿಸಬೇಕು ಅನ್ನೋ ಕಳಕಳಿಯಿಂದ ಈ ಮಾತುಗಳು ಆಡಿದ್ದೇ ಹೊರತು ಯಾರ ಮನಸ್ಸನ್ನು ನೋಯಿಸಬೇಕು ಅಂತಕ್ಕಂಥ ಖಂಡಿತ ನನ್ನ ಉದ್ದೇಶ ಇಲ್ಲ. ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತು ಇದುವರೆಗೂ ಯಾವ ಒಂದು ಮನಸ್ಥಿತಿಯಲ್ಲಿ ಮನುಷ್ಯರ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥದ್ದೇನಿದೆ, ಇದೇ ಸ್ಥಿತಿ ನಮಗೆ ಮುಂದಕ್ಕೂ ದೀರ್ಘಕಾಲ ನಮ್ಮ ಜೀವನದಲ್ಲಿ ಇಟ್ಕೊಂಡು ಯಾವ ಮತ ಸಂಪ್ರದಾಯ ಈತ ಜಾತಿ ಈ ಚೌಕಟ್ಟಿಗಳಿಗೆ ಸಿಕ್ಕಾಕೊಂಡು ಇವತ್ತೇನು ಒದ್ದಾಡ್ತಾ ಇದ್ದೀವಿ, ಅದನ್ನು ಬಿಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆದರೆ ಬಹುಶಃ ನಾವು ಉತ್ತಮ ಮಾನವ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಅದಕ್ಕೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ಪಡೋಣ, ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋಣ ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ, ಟಿ ವಿನಲ್ಲಿ ಈ ಕಾರ್ಯಕ್ರಮನ ನೋಡಿದಂತಹ
ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಓಂ.